ಪಿರಿಯಾಪಟ್ಟಣ ತಾಲೂಕಿನ ರಾಹವಂದೂರು ಕರ್ನಾಟಕ ಪಬ್ಲಿಕ್ ಶಾಲಾ ಕಾಲೇಜು ವಿಭಾಗದ ಎನ್ಎಸ್ಎಸ್ ಘಟಕ ನೇತೃತ್ವದಲ್ಲಿ ವಿಶ್ವ ಮಣ್ಣಿನ ದಿನಾಚರಣೆ ಕಾರ್ಯಕ್ರಮವನ್ನು ಐಟಿಸಿ ಹಾಗೂ ಮೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ಎಂಎಸ್ಕೆ ಯೋಜನೆ ಸಹಯೋಗದೊಂದಿಗೆ ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಪ್ರಧಾನ ಭಾಷಣಕಾರರಾಗಿ ಕಾಲೇಜಿನ ಭೂಗೋಳಶಾಸ್ತ್ರ ಉಪನ್ಯಾಸಕರಾದ ಆನಂದ್ ಕುಮಾರ್ ಮಾತನಾಡಿ, ಭೂಮಿಯ ಮೇಲ್ಪದರ ವಿವಿಧ ಬಗೆಯ ಮಣ್ಣಿನಿಂದ ಕೂಡಿದ್ದು ಬಣ್ಣ ಮತ್ತು ಪೋಷಕಾಂಶ ಆಧಾರದ ಮೇಲೆ ಗುರುತಿಸಲಾಗುತ್ತದೆ. ಇತ್ತೀಚಿನ ದಿನಗಳಲ್ಲಿ ರಾಸಾಯನಿಕ ವಸ್ತುಗಳ ಹೆಚ್ಚು ಬಳಕೆಯಿಂದಾಗಿ ಮಣ್ಣಿಗೆ ಹಾನಿಯಾಗುತ್ತಿದೆ. ಪ್ಲಾಸ್ಟಿಕ್ ಸೇರಿದಂತೆ ಮಣ್ಣಿನ ನಾಶಕ್ಕೆ ಕಾರಣವಾಗುತ್ತಿರುವ ವಸ್ತುಗಳನ್ನು ನಿರ್ಬಂಧಿಸಬೇಕು. ಮಣ್ಣು ನಾಶವಾದರೆ ಮನುಕುಲವೇ ಸರ್ವನಾಶವಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಮೇಲ್ಭಾಗದಲ್ಲಿ ಅಕ್ಕಿ ಮಾಡ್ತೀವಲ್ವಾ, ಅಕ್ಕಿ ಮಾಡಿದಾಗ ಮೇಲ್ಭಾಗದಲ್ಲಿ ಮೊದಲು ಫೈಬರ್ ನಾರ್ಮಲ್ ಫ್ಯಾಟ್ ಇದೆ, ಅದಾದ್ಮೇಲೆ ಈ 4 ಅಂಶಗಳು ಭತ್ತಕ್ಕೆ ನಾನು ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಬೇಕಾದಷ್ಟು ಪದಾರ್ಥಗಳನ್ನ ಕೊಡ್ಬೋದು, ಬಟ್ ಭತ್ತದಲ್ಲಿ ಕೊಡ್ತಾ ಇದ್ದೀನಿ. ಯಾಕೆ ಅಂತೇಳಿ ಸೊ ಇದೆಲ್ಲವನ್ನ ಭತ್ತ ಇದು ಇನ್ನೊಂದು 2 ಉದಾಹರಣೆ ಇದೆ, ಅದನ್ನ ಕೊಟ್ಬಿಟ್ಟು ನಾನು ಹೇಳ್ತೀನಿ. ಸೊ ಪ್ರಾಂಶುಪಾಲರಾದ ಲಕ್ಷ್ಮೀಕಾಂತ್ ಮಾತನಾಡಿ, ಭಾರತೀಯ ಸಂಸ್ಕೃತಿಯಲ್ಲಿ ಮಾತೃಭೂಮಿಯನ್ನು ತಾಯಿ ಸಮಾನದಲ್ಲಿ ಗೌರವಿಸುತ್ತಾರೆ. ಆಧುನಿಕತೆ ಬೆಳೆದಂತೆ ನಗರೀಕರಣದಿಂದಾಗಿ ಭೂಮಿಯ ವಿನಾಶಕ್ಕೆ ಮಾನವ ಕಾರಣನಾಗುತ್ತಿದ್ದು, ಸಾವಯವ ಕೃಷಿಗೆ ಹಾಗೂ ಹೈನುಗಾರಿಕೆಗೆ ಹೆಚ್ಚು ಒತ್ತು ನೀಡಿ ಮಣ್ಣನ್ನು ಸಂರಕ್ಷಿಸಬೇಕು ಎಂದು ತಿಳಿಸಿ ಐಟಿಸಿ ಮತ್ತು ವೈರಾಡ ಕಾವೇರಿ ಪ್ರಾದೇಶಿಕ ಸಂಸ್ಥೆ ಸಾಮಾಜಿಕ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಕೊಚ್ಕೊಂಡು ಹೋಗ್ತಾ ಇದೆ. ಅಂತಹ ಮಲೆನಾಡು ಪ್ರದೇಶದಲ್ಲೇ ಈಗಾಗಲೇ ಇನ್ನು ಮುಂದೆ ಈ ತರ ಮರಗಳನ್ನ ಸಂಪೂರ್ಣ ನಾಶ ಮಾಡ್ತಾ ಹೋದ್ರೆ ನೋಡಿ, ಪರಿಸರಕ್ಕೂ ಮಣ್ಣಿಗೂ ಅವಿನಾಭಾವ ಸಂಬಂಧ ಇದೆ. ಮಣ್ಣಿಂದ ಏನಾಗ್ತದೆ ಅಂದ್ರೆ ಮಣ್ಣಿನ ಫಲವತ್ತತೆ ಚೆನ್ನಾಗಿದ್ರೆ ಮರಗಳು ಚೆನ್ನಾಗಿ ಬೆಳೆತವೆ, ಮರಗಳು ಚೆನ್ನಾಗಿ ಬೆಳೆದ್ರೆ ಶುದ್ಧವಾದ ಗಾಳಿ ಬರ್ತದೆ. ನೀರು ಕೂಡ ಅದಕ್ಕೂ ಮಳೆ ಬರಬೇಕು ಅಂದ್ರೆ ಭೂಮಿ ಬೆಳೆಗಳು ಅಂದ್ರೆ ಗಿಡಗಳು ಬೆಳೆದಿರ್ಬೇಕು, ಹಸಿರೀಕರಣ ನೋಡಿ. ಒಂದಕ್ಕೊಂದು ಚೈನ್ ಲಿಂಕ್ ಇದ್ದಾನೆ. ನಾವು ಮಣ್ಣಿನ ಫಲವತ್ತತೆ ನಾಶ ಮಾಡಿದ್ರೆ ವ್ಯವಸಾಯ ಮಾಡೋಕ್ಕಾಗಲ್ಲ. ವ್ಯವಸಾಯ ಮಾಡಿಲ್ಲ ಅಂದ್ರೆ ತಿನ್ನಕ್ಕೆ ತಿಂತೀವಿ. ಫಲವತ್ತತೆ ಬಂದಿಲ್ಲ ಅಂದ್ರೆ ಒಂದು ಎಕರೆ ಜಮೀನಲ್ಲಿ 30 ಕ್ವಿಂಟಾಲ್ ಬಂದಿತ್ತು ಅಂತಂದ್ರೆ, ಎಕ್ಸಾಂಪಲ್ ಹೇಳ್ತಾರೆ, ಉದಾಹರಣೆಗೆ ಹೇಳ್ತಾರೆ ನಾನು, ಇವತ್ತು 15 ಕ್ವಿಂಟಾಲ್ ಬಂದಿರ್ತದೆ, ನಾಳೆ 5 ಕ್ವಿಂಟಾಲ್ ಬಂದಿರ್ತದೆ. ನಿಮ್ಮ ಮಕ್ಕಳ ಕಾಲಕ್ಕೆ ನಿಮ್ಮ ಕಾಲಕ್ಕೆ ಮುಗಿಸೋದಲ್ಲ, ಮುಗಿಯಲ್ಲ. ನಿಮ್ಮ ಮಕ್ಕಳ ಕಾಲಕ್ಕೂ ಬೇಕಲ್ಲ. ನಾವೊಬ್ಬ ಚೆನ್ನಾಗಿದ್ರೆ ಸಾಕು ಅನ್ನೋದಲ್ಲ, ನನ್ನ ಜೊತೆಗೆ ನನ್ನ ಮುಂದಿನ ಜನಾಂಗ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಏನ್ ಮಾಡಬೇಕು? ಇನ್ನೂ ಕಾಲ ಮಿಂಚಿಲ್ಲ. ಐಕ್ಯಾಪ್ಸ್ ವಿಸ್ತರಣಾಧಿಕಾರಿಗಳಾದ ಸತೀಶ್ ಆರಾಧ್ಯ ಹಾಗೂ ಚಂದ್ರಪ್ಪ ಅವರು ಸಂಸ್ಥೆಯ ಬಗ್ಗೆ ಮಾಹಿತಿ ನೀಡಿ ದಿನದ ಮಹತ್ವ ಕುರಿತು ಮಾತನಾಡಿದರು. ಈ ಸಂದರ್ಭ ಕಾಲೇಜಿನ ಎನ್ಎಸ್ಎಸ್ ಅಧಿಕಾರಿ ರವಿ, ಹಿರಿಯ ಉಪನ್ಯಾಸಕರಾದ ಸುಭಾಷ್ ಚಂದ್ರ, ನೇತ್ರಾವತಿ, ಶ್ವೇತಶ್ರೀ, ಸೌಮ್ಯ, ನಂದಿನಿ, ನವೀನ್ ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು.